ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ತಾಲೂಕಿನ ಗುಂಜೇವು ಗ್ರಾಮದ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿ ಜಿ.ಕೆ. ಕೆಂಚೇಗೌಡರು ಗುಂಜೇವಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 8 ಕುಂಟೆ ಜಮೀನು ದಾನ ನೀಡಿದ್ದಾರೆ. ಬಿಇಒ ಸೋಮಲಿಂಗೇಗೌಡ ಅವರು ದಾನ ನೀಡಿದ ನೋಂದಣಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿ, ಗುಂಜೇವಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 8 ಕುಂಟೆ ಜಮೀನು ದಾನ ನೀಡುವ ಮೂಲಕ ಕೆಂಚೇಗೌಡರು ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಸೌಲಭ್ಯ ಕಲ್ಪಿಸುವ ಜೊತೆಗೆ ಮಾನವೀಯತೆ ಮೆರೆದಿದ್ದು, ಅವರ ಸೇವಾ ಕಾರ್ಯ ಶ್ಲಾಘನೀಯವಾಗಿದ್ದು, ಶಿಕ್ಷಣ ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಕೆಂಚೇಗೌಡರು ಕಣೆಕಟ್ಟೆ ಗ್ರಾಮದಲ್ಲಿ 10x120 ಅಳತೆಯ ನಿವೇಶನವನ್ನು ಶಾಲೆಗೆ ದಾನ ನೀಡಿದ್ದಾರೆ. ಜೊತೆಗೆ ಗುಂಜೇವು ಗ್ರಾಮದಲ್ಲಿ ಗ್ರಾಮಸ್ಥರ ಉಪಯೋಗಕ್ಕೆ ಪಿತ್ರಾರ್ಜಿತವಾಗಿ ನೀಡಿದ್ದ ದೊಡ್ಡ ಮನೆಯನ್ನು ದಾನ ನೀಡಿದ್ದರಂತೆ. ಈಗ ಆ ಸ್ಥಳದಲ್ಲಿ ಸಮುದಾಯ ಭವನ ನಿರ್ಮಿಸಿ ಬಳಕೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿಯನ್ನು ಗ್ರಾಮಸ್ಥರು ನೀಡಿದ್ದು, ವಿದ್ಯೆಗೆ ಹೆಚ್ಚಿನ ಮಹತ್ವ ನೀಡುವ ಇವರ ಗುಣವನ್ನು ಎಲ್ಲರೂ ರೂಢಿಸಿಕೊಂಡು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಉಳಿವಿಗಾಗಿ ಸಹಕಾರ ನೀಡಬೇಕಿದೆ ಎಂದರು. ಗುಂಜೇವು ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ರಮೇಶ್ ಜಿ.ಕೆ., ಸಿಆರ್ಪಿ ಪದ್ಮಜಾ ಮೇಡಂ, ಮುಖ್ಯ ಶಿಕ್ಷಕ ಆನಂದ್ ಜಿ.ಆರ್., ಮುಖಂಡರಾದ ಮಹೇಶ್ ಹಾಗೂ ಇತರರು ಇದ್ದರು. ಗುಂಜೇವು ಗ್ರಾಮದಲ್ಲಿ ಕೆಂಚೇಗೌಡರು ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳು ಇವರು ಸ್ವತಃ ವಾಲಂಟರಿಯಾಗಿ ನಮ್ಮ ಶಾಲೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಜೇವು ಶಾಲೆಗೆ 8 ಕುಂಟೆ ಜಮೀನನ್ನು ಸ್ವತಃ ದಾನವಾಗಿ ನೀಡಿರುತ್ತಾರೆ. ಅದಲ್ಲದೆ ಕೆಂಚೇಗೌಡರ ಒಂದು ಪ್ರೇರಣೆಯಿಂದಾಗಿ ಇವರು ಅನೇಕ ಕಡೆ ಸುಮಾರು ದಾನಗಳನ್ನು ನೀಡಿರುವಂಥ ಕಂಡುಬಂದಿದೆ. ಜೊತೆಗೆ ಇವರ ಪ್ರೇರಣೆಯಿಂದ ಇವರ ಅಣ್ಣ ತಮ್ಮದಿರು ಕೂಡ ಶಾಲೆಗಾಗಿ ಜಮೀನು ಇರ್ತಕ್ಕಂಥದ್ದನ್ನು ಸ್ಕೆಚ್ ಮಾಡಿಸಿ ನಂತರ ನಾವು ಕೂಡ ದಾನ ಕೊಡ್ತೀವಿ ಅಂಥೇಳಿ ಪ್ರೇರಣೆಗೊಳಗಾಗಿ ಶಾಲೆಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಾಲೆಯ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡೋದಕ್ಕಾಗಿ ತಟ್ಟೆ ಲೋಟ ಇತ್ಯಾದಿ ಅನೇಕ ದಾನ ಧರ್ಮ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಶೈಕ್ಷಣಿಕ ಪ್ರಗತಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾರಣಕರ್ತರಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಆಯಸ್ಕೊಟ್ಟು ವಂಶಾಭಿವೃದ್ಧಿ ಚೆನ್ನಾಗಿ ಬೆಳೀಲಿ, ಈ ಥರದ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ.